ನಮ್ಮದು ಎಲ್ಲ RCB ಸರ್. ಬೇರೆಯವ್ರು ಬಂದೆಲ್ಲ ಕನ್ನಡ ಮಾತಾಡೋದಿಲ್ಲ ನಿಮ್ಮ ಹತ್ರ, ಬಟ್ಟೆ ತಗೋಬೇಕಾದ್ರೆ ಫ್ಲಾಗ್ ತಗೋಬೇಕಾದ್ರೆ ಅವಾಗೆಲ್ಲ ಕನ್ನಡವರೇ ಜಾಸ್ತಿ ಬರೋದು, ನಮ್ಮ ಕರ್ನಾಟಕವರೇ ಜಾಸ್ತಿ ತಗೊಳ್ಳೋದು. RCB ಮ್ಯಾಚ್ ಇದ್ದಾಗೆಲ್ಲ ಒಳ್ಳೆ ಲಾಭ ಆಗುತ್ತಾ ಸರ್ ನೋಡಿ, ಇದರಿಂದ ನಾನು 20-30 ಸಾವಿರ ದುಡಿತೀನಿ. ಈ ಹೆಸರು ನೋಡಿದಾ, ಈ ಹೆಸರು ವಿರಾಟ್, ಇಲ್ಲಿಂದ ನಾನು 20 ಸಾವಿರ 30 ಸಾವಿರ ದುಡಿತೀನಿ. ಹೌದು, ಇದು 500 RCB, ಇದು 500, ಇದು ಫ್ಲಾಗು 300 RCB. ಇದು ಪ್ಯಾಂಟ್ಸ್ ಎಲ್ಲ ಬಂದು ಬಾರ್ಗಿನ್ ಜಾಸ್ತಿ ಇನ್ನೂ ಕಡಿಮೆ ರೇಟಿಗೆ ಕೊಡ್ರಿ ಅಂತೆಲ್ಲ ಕೇಳ್ತಾರೆ. ಎಲ್ಲ ಇನ್ನೂ ಜಾಸ್ತಿ ಇದ್ರೆ ಕೊಡಿ, ನಾ 800 ರೂಪಾಯಿ ಇದ್ರೆ ತೊಗೊತಾರ RCB. ಇದು ಕಮ್ಮಿ ಇದ್ರೆ ತೊಗೊಳಲ್ಲ, ಇನ್ನೂ ಜಾಸ್ತಿ ರೇಟ್ ಇದ್ರೆ ತೊಗೊಬಿಡ್ತಾರೆ RCB. ಸರ್ RCB ಏನು ಕ್ರೇಜ್ ಇದೆ ಗೊತ್ತಾ? ನಮ್ಮ ಕರ್ನಾಟಕ ಇಲ್ಲ, ಇನ್ನು ಯಾವ ಕಂಟ್ರಿ ಹೋಗಿ RCB ಕ್ರೇಜ್ ಇದೆ. ನಾ ಯಾವ ಕಂಟ್ರಿ ಮೇನ್ ರೋಡಲ್ಲಿ ಆಗಿದ್ರೆ ವ್ಯಾಪಾರ ಆಗುತ್ತೆ ಈ ಹೆಸರು. ವಿರಾಟ್ ಏನು ಸರ್ ಸುಮ್ಮನೆ ಆಗಿದೆ ಹೆಸರು ಅದು. ಬೇರೆ ಮ್ಯಾಚ್ ಇದ್ದಾಗ ಏನಾದ್ರು ಬೇರೆ ಟಿ ಶರ್ಟು ಮತ್ತು ಫ್ಲಾಗ್ ಎಲ್ಲ ಮಾರ್ತೀರಾ? ಯಾವತ್ತು ಮಾಡಲ್ಲ, ಒಳ್ಳೆ RCB, ಸತ್ರೆ RCB, ಸೋತ್ರೆ RCB, ತಿನ್ನೋದೇ ಇಲ್ಲಿ ಬೆಳೆಯೋದೇ ಇಲ್ಲಿ RCB ಬಿಟ್ಟರೆ ಬೇರೆ ಟಿ ಶರ್ಟ್ ಯಾವ್ದು ಮಾಡಲ್ಲ, ಯಾವುದು ಮಾರೋದೇ ಇಲ್ಲ. ನಿಮ್ಗೆ ಲಾಭ ಆಗುತ್ತಂದ್ರೆ ಮಾರಲ್ಲ. ನಮಗೆ ಲಾಭ ಬಂದ್ರೆ ಮಾಡಲ್ಲ, ನಮ್ದು ಇಲ್ಲೇ ತಿಂತಿರಲ್ಲ, ನಾನು ಒಳ್ಳೆ RCBನೇ ಮಾಡೋದು. ಓಕೆ, CSK ದವರೆಲ್ಲ ಬಂದು CSK ಟಿ ಶರ್ಟ್ ಮನೆ ಕಲ್ಸ್ಬೇಕು. ಇವತ್ತು ಒಂದು 50ಗೆ ಆಲೌಟ್ ಮಾಡ್ಬೇಕು ಅವ್ರಿಗೆಲ್ಲ. ಈ ಸಲ ಪಕ್ಕಾ ಕಪ್ ನಮ್ದೇ. ನಮ್ದೇ ಸರ್, 2026 ಕಪ್ ನಮ್ದೇ. ಓಕೆ, ಒಂದು ಬಂದಿದ್ದಲ್ಲ, ಇನ್ನೊಂದು ಬರುತ್ತೆ ನೋಡಿ, ಫುಲ್ ಕ್ರೇಜು. RCB ಈ ವರ್ಷ ಕಪ್ ಗೆಲ್ಬಿಡ್ತಾರೆ. ಇವತ್ತು ಫಿಲ್ಸಾಲ್ಟ್ ಆಡ್ತೀರಾ ನೋಡಿ, ಫಿಲ್ಸಾಲ್ಟು ವಿರಾಟ್ ಕೊಹ್ಲಿ ಇಬ್ಬರು ಇದ್ರೆ ಸಾಕು, 300 ರನ್ ಹೊಡಿಬೇಕು ಇವ್ರಿಗೆ, CSK ಅವ್ರಿಗೆ. ನಮ್ಗೆ ಎಷ್ಟು ಟ್ರೋಲ್ ಮಾಡ್ತಾರಲ್ಲ, ಇವಾಗ ನಾನು ಟ್ರೋಲ್ ಮಾಡ್ಬೇಕು ಅವ್ರಿಗೆ. ಅವ್ರ ಹತ್ರ 5 ಕಪ್ ಇದೆ, 5 ಕಪ್ ಇದೆ ಹೇಳ್ತಾರ, ನಮ್ಮ ಹತ್ರ ಒಂದಿದಲ್ಲ 2 ವರ್ಷ ಬ್ಯಾಂಡ್ ಆಗಿದ್ದಲ್ಲ. ನಾನು ಆ ಥರ ಬ್ಯಾಂಡ್ ಆಗಿಲ್ಲ, ನಿಯತ್ತಿಂದ ಹೊಡಿತೀನಿ ಕಪ್ಪು. ಈ ವರ್ಷ ಕಪ್ಪು ನಮ್ಮದೇ ಸರ್. ಜೈ RCB. ಒಂದು ಮ್ಯಾಚ್ ಮುಗಿಯೋಷ್ಟರಲ್ಲಿ ನೀವು ಎಷ್ಟು ಗಳಿಸ್ತೀರಾ ಸರ್? ಎಲ್ಲ ಮ್ಯಾಚ್ ಹೊಡಿತಾರೆ ಸರ್ RCB. ನಿಮ್ಗೆ ಇವಾಗ ವಿರಾಟ್ ಕೊಹ್ಲಿ ಅವರ ಟಿ ಶರ್ಟ್ ಆಗಿರ್ಬೋದು, ಫ್ಲಾಗ್ಸ್ ಆಗಿರ್ಬೋದು, ಇದರಿಂದ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಒಂದು ಮ್ಯಾಚ್ ಮುಗಿಯೋಷ್ಟರಲ್ಲಿ? ಸರ್ ನಮ್ಮ ಒಂದು ಮ್ಯಾಚ್ ಆದಮೇಲೆ ನಮಗೆ 10,000 ಅಮೌಂಟ್ ಸರ್, ಪಕ್ಕ 10-11 ಸಾವಿರ ಮಾಡ್ತೀನಿ. 20,000 ಎಲ್ಲ ಬರುತ್ತೆ ಅಂದರೆ ಅವಾಗಲೇ. ಇದು ದೊಡ್ಡ ಮ್ಯಾಚ್ RCB, CSK, ಕಲ್ಕತ್ತಾ, RCB ಆ ಥರ ಮ್ಯಾಚಲ್ಲಿ ಇದ್ದರೆ ಇನ್ನೂ ಜಾಸ್ತಿ ದುಡಿಬೋದು, ಜಾಸ್ತಿ ಬರುತ್ತೆ. ನಾನು ನೋಡಿದರೆ ಒಳ್ಳೆ RCB ಸರ್, ಯಾವ್ದು ನೋಡಿ RCBನೇ. RCB ಇಂದ ಕೇವಲ ಎಂಟರ್ಟೈನ್ಮೆಂಟು ಮತ್ತು ಬೇರೆ ಏನೇನು ಹೇಳ್ತಿರ್ತಾರೆ ಅದಷ್ಟೇ ಇಲ್ಲ, RCB ಇಂದ ಬೇರೆಯವರು ದುಡ್ಕೊಂಡು ತಿಂತಾ ಇದ್ದಾರೆ ಅನ್ಬೋದಾ ಸರ್? ಇಲ್ಲಿರೋರು ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತಾರೆ ಗೊತ್ತಾ? ಇಲ್ಲಿ ಕರ್ನಾಟಕ ಅಲ್ಲಿ ಇಟ್ಕೊಂಡು ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ತಿನ್ನೋದು ಬೆಳೆಯೋದು ಇಲ್ಲಿ ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತಾರೆ. ಅಂಥ ಜನ ಏನು ಹೇಳಬೇಕು ಹೇಳಿ ಸರ್? ಈ ವರ್ಷ ಕಪ್ ನಮ್ಮದೇ ಸರ್, 2026 ಕಪ್ 100% ನಮ್ಮದೇ. ಈ ರೆಕಾರ್ಡ್ ಮಾಡಿಬಿಡಿ, ಫೈನಲ್ ಆದಮೇಲೆ ನಮಗೆ ಇದು ಟಿ ವಿಯಲ್ಲಿ ಹಾಕಿ. ಓಕೆ, ಜೈ RCB.